ಇತ್ಯಾದಿ ಇತ್ಯಾದಿ. ಇವರೆಲ್ಲ ಮುಂದಕ್ಕೆ ಹೋಗಿ ಅಂತ ಹೇಳಿದ್ವಿ, ಆದ್ರೂ ಮುಂದಕ್ಕೆ ಹೋಗ್ದಲೇ ಅಲ್ಲೇ ಇದ್ರು. ಇದು ನಾಗಮಂಗಲ ಗಲಾಟೆ ಬಗ್ಗೆ ಇದೀಗ ಮುಖ್ಯಮಂತ್ರಿಗಳು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕಿಡಿಗೇಡಿ ಕೃತ್ಯವನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಈಗಾಗಲೇ 50ಕ್ಕೂ ಅಧಿಕ ಜನರನ್ನ ಬಂಧಿಸಲಾಗಿದೆ. ಶಾಂತಿ ಸುವ್ಯವಸ್ಥೆ ಕಾಪಾಡುವುದೇ ನಮ್ಮ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಅದರಲ್ಲೂ ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಇದ್ರ ಬಗ್ಗೆ ಪೋಸ್ಟ್ ಹಾಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಮೊದಲ ಪ್ರತಿಕ್ರಿಯೆ ನಾಗಮಂಗಲ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದೇವೆ ಈ ಪ್ರಕರಣವನ್ನ ಅಂತ ಹೇಳಿ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ. ಮಂಡ್ಯ 1.5 ದಶಕದಿಂದ ಶಾಂತವಾಗಿತ್ತು. ಈಗ ಧಾರ್ಮಿಕ ನೆಲೆಯಲ್ಲಿ ವಿಭಜಿಸುವ ಷಡ್ಯಂತ್ರ ನಡೀತಾ ಇದೆ. ದುರುಳರು ಯಾವುದೇ ಜಾತಿ ಧರ್ಮದವರಾಗಿದ್ರೂ ಕೂಡ ನಾವು ಬಿಡೋದಿಲ್ಲ, ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಮುಖ್ಯಮಂತ್ರಿಗಳ ಪೋಸ್ಟ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿರ್ಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, FIR ದಾಖಲಾಗಿದೆ. 23 ಮಂದಿ ಹಿಂದೂ ಹುಡುಗರು, ಮಿಕ್ಕ 30 ಜನ ಮುಸ್ಲಿಂ, ಹಾಗೆ ಇನ್ನುಳಿದಂತೆ 100ರಿಂದ 150 ಜನ ಭಾಗಿ ಅಂತ. ಬಟ್ ನೀವು ಯಾವುದೇ ಸಮುದಾಯದವ್ರನ್ನ ಮಾತನಾಡಿಸಿದ್ರು ಕೂಡ, ಬೆಳಗ್ಗೆಯಿಂದ ನೀವು ಮಾತನಾಡಿಸ್ತಿದ್ದೀರಿ ಕೂಡ, ಯಾವುದೇ ಸಮುದಾಯದವ್ರನ್ನ ಮಾತನಾಡಿಸಿದ್ರು ನಮ್ಮ ಹುಡುಗರು ತಪ್ಪಿಲ್ಲ, ತಪ್ಪು ಮಾಡಿದವ್ರು ಯಾರು ಹಂಗಾದ್ರೆ? ಸ್ಮಿತಾ ರಂಗನಾಥ್, ಸುಮಾರು 6 ಗಂಟೆಗೆ ಶುರುವಾದಂಥ ಈ ಗಲಭೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ರಂಜಿತ್ ಮತ್ತೊಮ್ಮೆ ಅವರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡಲಾಗುತ್ತೆ. ಎಲ್ಲ ನಾಶ ಆಗಿದೆ, ಸೇರಿದಂತೆ ಇಲ್ಲೆಲ್ಲ ನೋಡ್ಬೋದು ನೀವು, ಸಂಪೂರ್ಣ ನಾಶ ಆಗಿದೆ. ಯಾರು ಮಾಡಿದ್ದು ಅಂತ ಹೇಳಿ ಬಂದಾಗ ಪೊಲೀಸರು ಕೆಲ CCTV DVRಗಳು ಮತ್ತೊಂದು ಮಗದೊಂದು ಇದೆಲ್ಲವನ್ನ ಗಮನಿಸಿ ಕೆಲವರನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಇದೆಲ್ಲದರ ನಡುವೆ ಇವ್ರು ಹೇಳ್ತಾ ಇದ್ದಾರೆ ನಮ್ಮ ಮಕ್ಕಳು ಏನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮಾಡಿದವ್ರು ಯಾರು? ಇದು ಈಗ ಬಹಳ ದೊಡ್ಡ ಪ್ರಶ್ನೆ. ಇಲ್ಲಿ ಹಲವಾರು ಜನ ಇದ್ದಾರೆ. ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯ ಮುಂದೆ ಜನ ಬಂದು ಸೇರ್ತಾ ಇದ್ದಾರೆ. ಅದ್ರ ಜೊತೆಗೆ ಪೊಲೀಸರು 144 ಸೆಕ್ಷನ್ ಇರೋದ್ರಿಂದಾಗಿ ಅವರನ್ನ ಇಲ್ಲಿಂದ ಕಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ನಾಕಾಬಂದಿ ಒಂದ್ ಕಡೆಯಲ್ಲಿ ಗಮನಿಸ್ತಾ ಇದ್ದೀರಿ ಸ್ಮಿತಾ, ಮತ್ತೊಂದು ಕಡೆಯಲ್ಲಿ ಪೊಲೀಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದಾರೆ. ಹೆಜ್ಜೆಗೂ ಕೂಡ ಪೊಲೀಸ್ ಇದ್ದಾರೆ. ಮತ್ತೆ ಯಾರು ಕೂಡ ಇಲ್ಲಿ ಬರದಂತೆ ಅವರನ್ನ ತಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಷ್ಟೇ ಚೆಲುವರಾಯ ಸ್ವಾಮಿ ಬಂದರು, ಆದರೆ ಚೆಲುವರಾಯ ಸ್ವಾಮಿಯವರ ಮಾತಿಗೆ ಕಿಂಚಿತ್ತೂ ಬೆಲೆ ಕೊಡದ ಇಲ್ಲಿದ್ದಂಥ ಜನರು, ಒಂದು ಸಮುದಾಯದ ಮಹಿಳೆಯರು, ನಾವು ನಿಮ್ಮ ಮಾತನ್ನು ಕೇಳೋದಿಲ್ಲ, ನಮ್ಮ ಮಕ್ಕಳನ್ನ ನಮಗೆ ಇಲ್ಲಿ ತಂದು ಬಿಡಿ ಅಂತೇಳಿ ಹೇಳ್ತಾ ಇದ್ದಾರೆ. 10 ಜನ ಇದ್ದಾರೆ, ಅವ್ರು ಮಾತಾಡಿಸೋ ಪ್ರಯತ್ನ ಮಾಡ್ತೀರಿ. ಏನಾಗಿದೆ ಆ್ಯಕ್ಚುಲಿ, ಈಗ ಏನು ಮಾಡೋದಕ್ಕೆ ಹೊರಟಿದ್ದಾರೆ, ನಾಗಮಂಗಲದಲ್ಲಿ ಆ್ಯಕ್ಚುಯಲ್ ಸಿಚುವೇಶನ್ ಏನಿದೆ ಅನ್ನೋದನ್ನು ಮಾತಾಡ್ಸೋಣ. ಹೇಳಿ, ಈಗ ನಾಗಮಂಗಲದ ಈ ಸಂದರ್ಭದ ಪರಿಸ್ಥಿತಿ ನೋಡ್ತಿದ್ದು ಏನು ಅನ್ಸುತ್ತೆ ತಮಗೆ? ಇದನ್ನು ನೋಡಿದ್ರೆ ಹಿಂದೂ ಸಮಾಜ ಭಾಳ ಜಾಗೃತಿ ಆಗಬೇಕು, ಮತ್ತು ಹಿಂದೂ ಸಮಾಜಕ್ಕೆ ಭದ್ರತೆ ಅವಶ್ಯಕತೆ ಇದೆ. ಇಡೀ ಜಿಲ್ಲಾದ್ಯಂತ ನೀವು ಪ್ರತಿಯೊಂದು FIRನ ತೆಗೆಸಿ ನೋಡಿ, 100 ವರ್ಷಗಳ ಇತಿಹಾಸದಿಂದ ಇಡೀ ಹಿಂದೂ ಸಮಾಜ ಒಂದೇ ಒಂದು ಮುಸಲ್ಮಾನ್ ಅಂಗಡಿಗಳ ಮೇಲೆ, ಮುಸಲ್ಮಾನ್ ಹಬ್ಬಗಳ ಮೇಲೆ ದಾಳಿ ಮಾಡಿರುವಂಥ ಇತಿಹಾಸ ಇದೆಯಾ? ಇಲ್ಲ. 95% ವಾಸಿಸುವಂಥ ಹಿಂದೂಗಳು ಗಣೇಶನ ಹಬ್ಬ ಮಾಡಬೇಕು ಅಂದರೆ ಜಿಲ್ಲಾಡಳಿತದಲ್ಲ ಇಲ್ಲಿ ಪರ್ಮಿಷನ್ ತಗೋಬೇಕಾಗಿರೋದು. ಮುಸಲ್ಮಾನರು ಪರ್ಮಿಷನ್ ತಗೊಳ್ಬೇಕಾ? ನಾವು ಮುಸಲ್ಮಾನರು ಪರ್ಮಿಷನ್ ತಗೋಬೇಕಾ? ನೀವು ಏಕಾಏಕಿ ಪೆಟ್ರೋಲ್ ಬಾಂಬ್ ದಾಳಿ ಮಾಡ್ತೀರಿ, ಕಲ್ಲು ತೂರಾಟ ಮಾಡ್ತೀರಿ, ತಲ್ವಾರ್ ಪ್ರದರ್ಶನ ಮಾಡ್ತೀರಿ ಅಂದರೆ 95% ಇರುವಂಥ ಹಿಂದೂಗಳು, ಕೇವಲ 5% ಹಿಂದೂಗಳು ನಾವು ತಲವಾರು ಹಿಡ್ಕಂತ ದಾಳಿ ಮಾಡಿದ್ರೆ, ರೋಡ್ಗೆ ಇಳಿದ್ರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ನೀವು ಯೋಚನೆ ಮಾಡಿದ್ದೀರಾ? ಹಿಂದೂ ಸಮಾಜ ಸಹನೆಯಿಂದಿದೆ, ಕೆಣಕುವಂಥ ಕೆಲಸನ ಮಾಡಬಾರ್ದು ಮುಸಲ್ಮಾನ್ ಸಮಾಜ. ನೋಡಿ ಸ್ಮಿತಾ, ಒಂದಿಷ್ಟು ಕಿಡಿಗೇಡಿಗಳು ಮಾಡಿದಂಥ ಕೆಲಸಕ್ಕೆ ಕೋಮುಗಳ ನಡುವೆ ಒಂದಿಷ್ಟು ಸಂಘರ್ಷದ ವಾತಾವರಣ ಸೃಷ್ಟಿ ಆಗುತ್ತೆ. ಆದರೆ ಪೊಲೀಸರು ಎಲ್ಲ ರೀತಿಯಲ್ಲೂ ಕೂಡ ಅದನ್ನು ತಡೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಕಡೆಗಳಲ್ಲೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯೂ ಕೂಡ ಆಗಿದೆ. ಆದರೆ ಒಂದು ಬೂದಿ ಮುಚ್ಚಿದ ಕೆಂಡದಂಥ ಸ್ಥಿತಿ ಈಗ ರೈಟ್. ಧನ್ಯವಾದ ರಂಜಿತ್ ಮಾಹಿತಿಗಾಗಿ. ನೋಡಿ, ಅಲ್ಲಿನ ಸ್ಥಳೀಯರು ಹೇಳ್ತಾ ಇರೋ ಪ್ರಕಾರ ಅನುಮತಿ ಪಡೆದು ಮೆರವಣಿಗೆ ನಡೆಸ್ತಾ ಇದ್ವಿ. ಪೊಲೀಸ್ ಇಲಾಖೆಯಿಂದ ಕಾನೂನಾತ್ಮಕವಾಗಿ ಅನುಮತಿಯನ್ನ ಪಡೆದು ನಡೆಸಲಾಗ್ತಾ ಇದ್ದ ಮೆರವಣಿಗೆ. ಏಕಾಏಕಿ ಪೆಟ್ರೋಲ್ ಬಾಂಬ್ ತೂರಾಟ ಮಾಡ್ತಾರೆ ಅಂತಂದ್ರೆ ಇದು ಆಕಸ್ಮಿಕನ? 16 ವರ್ಷದಿಂದ ದುಡಿಮೆ ಮಾಡಿ ಕಟ್ಟಿಕೊಂಡಿದ್ದ ಬದುಕು ಭಸ್ಮವಾಗಿದೆ. ರಿಪಬ್ಲಿಕ್ ಕನ್ನಡದ ಜೊತೆ ಅಳಲನ್ನ ತೋಡ್ಕೊಂಡಿದ್ದಾರೆ ವ್ಯಾಪಾರಿಗಳು. 1.5 ಕೋಟಿ ಮೌಲ್ಯದ ವಸ್ತುಗಳು ನಾಶ ಆಗಿ ಹೋಗ್ಬಿಟ್ಟಿದೆಯಂತೆ.
ನಾನೇ ಈಗ ಕೆಲ್ಸಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ. ಅಂಗಡಿ ಮಾಲೀಕರ ಮಾತು. ನಾಗಮಂಗಲದಲ್ಲಿ ನಡೆದಂಥ ಗಲಭೆಯಲ್ಲಿ ಕಿಡಿಗೇಡಿಗಳು ದುಷ್ಕೃತ್ಯವನ್ನು ಮೆರೆದಿದ್ದಾರೆ. ಅವರ ದುಷ್ಕೃತ್ಯಕ್ಕೆ ಉದ್ಯಮಿ ಒಬ್ಬರು ಈಗ ಬೀದಿಗೆ ಬಂದಿದ್ದಾರೆ. 1.5 ಕೋಟಿ ರೂಪಾಯಿ ನಷ್ಟವನ್ನು ಅನುಭವಿಸುವಂತಾಗಿದೆ. ಏನು ಸಾಧಾರಣ ಟೆಕ್ಸ್ಟೈಲ್ ಬಟ್ಟೆ ಶೋರೂಮ್ಗೆ ರಾತ್ರಿ ಬೆಂಕಿಯನ್ನು ಕಿಡಿಗೇಡಿ ಹಾಕಿರುವಂಥದ್ದು. ಇದರಿಂದಾಗಿ ಏನು ಇಡೀ ಅಂಗಡಿಯ ಮಳಿಗೆ ಒಳಗಡೆ ಇದ್ದಂಥ ಬಟ್ಟೆಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಇದರಿಂದ ಸುಮಾರು 1.5 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿ ಮಾಲೀಕ ಭೀಮರಾಜ್ ಅವರು ಹೇಳ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಏನು ಬಟ್ಟೆ ಅಂಗಡಿ ಮಾಲೀಕರಾದಂಥ ಭೀಮರಾಜ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿಮಗೆ ಯಾವಾಗ ಗೊತ್ತಾಯಿತು ಇದು ದಗದಗಿಸ್ತಾ ಇದೆ ಅಂತ? ಸರ್, ಸಂಜೆ 8 ಗಂಟೆಗೆ ಫೋನ್ ಬಂತು. ನಾವು ಬಂದ್ವಿ ಸರ್, ಪ್ಲಸ್ ಲೈಕ್ ಫೈರ್ನ ಕರ್ಕೊಂಬಂದ್ವಿ. ಫಸ್ಟ್ ಬೆಂಕಿ ಆರಿಸಿದ್ವಿ. ನೆಕ್ಸ್ಟ್ ಸರ್ ನಮ್ಮ ಮೇಲೆ ಅಟ್ಯಾಕ್ ಆಯಿತು, ಓಡಿದ್ವಿ ಇಲ್ಲಿಂದ. ವಾಪಸ್ ಬಂದ್ವಿ ಸರ್. ವಾಪಸ್ ಲೈಕ್ ಸೇಮ್ ಥಿಂಗ್ ಆಯಿತು ಸರ್. ರಾತ್ರಿ 11:30 12 ಗಂಟೆ ಗಂಟ ಸೇಮ್ ಥಿಂಗ್ ನಡೀತಾನೆ ಇತ್ತು ಸರ್. 12:30ಗೆ ಫುಲ್ ಅಂಗಡಿ ಹೊಡೆದು ಒಳಗಡೆ ಬೆಂಕಿ ಹಾಕ್ಬಿಟ್ಟಿದ್ರು ಸರ್. ಎಲ್ಲ ಸುಟ್ಟೋಯ್ತು ಅಂತ ಹೊಂಟೋದ್ವಿ ಸರ್ ನಾವು. ಅಂದರೆ ನೀವು ಆರ್ಸಕ್ಕೆ ಬಂದಾಗಲೂ ನಿಮ್ಮ ಮೇಲೆ ಅಟ್ಯಾಕ್ ಆಯಿತಾ? ಹೌದು ಸರ್. ಯಾರು ಎಷ್ಟು ಜನ ಇದ್ರು, ಏನೆಲ್ಲ ತಂದಿದ್ರು ಅಂತ? ಒಂದು ಮೋರ್ ದೆನ್ 200 ಪೀಪಲ್ಸ್ ಇದ್ದರು ಸರ್. ಲೈಕ್ ಬಾಟಲ್ಸ್ ಇತ್ತು ಅವ್ರ ಹತ್ರ, ಗಾಜಿನ ಬಾಟಲ್ಗಳು ಹೊಡಿತಾಯಿದ್ರು, ಕಲ್ಲು ಹೊಡಿತಾಯಿದ್ರು. ಪೊಲೀಸ್ನವ್ರಿಗೂ ಕೂಡ ಹೊಡಿತಾಯಿದ್ರು ಸರ್. ಎಸ್ ಸರ್. ಆ ಘಟನೆ ನೋಡಿ ಭಯ ಸೃಷ್ಟಿಯಾಗಿತ್ತು ಕೆಲವ್ರಿಗೆ. ಈವನ್ ಪೊಲೀಸ್ನವರು ಎದುರ್ಕೊಂಡು ಓಡಿದ್ರು ಸರ್. ನಾವು ಅವ್ರ ಜೊತೆನೇ ಓಡಿದ್ವಿ. ನಮ್ಗೆ ಲೈಕ್ ಪೊಲೀಸ್ನವರೇ ಸೇಫ್ ಇಲ್ಲ ಅಂದರೆ ನಾವು ಸರ್ ಯಾವ ಥರ ಸೇಫ್ ಆಗಿರೋಕ್ಕಾಗುತ್ತೆ? ಹಾಂ, ಹೌದು. ಈಗ ನಿಮ್ಮ ಬಟ್ಟೆ ಅಂಗಡಿಗೆ ಬೆಂಕಿ ಹಾಕಿರೋದ್ರಿಂದ ನಿಮ್ಗೆ ಎಷ್ಟು ನಷ್ಟ ಆಗಿದೆ ಸರ್? ಸರಿಸುಮಾರು ಲೈಕ್ 1.5 ಕೋಟಿ ಫರ್ನಿಚರ್ ವಿತ್ ಮೆಟೀರಿಯಲ್ ವಿತ್ ಇತ್ತು ಸರ್ ನಮ್ಮ ಅಂಗಡಿಯಲ್ಲಿ ಟೋಟಲ್. ಹೌದು ಸರ್. ಈಗ ನಿಮ್ಮ ಪರಿಸ್ಥಿತಿ ಹೇಗೆ? 1.5 ಕೋಟಿ ರೂಪಾಯಿ ಕಳ್ಕೊಂಡಿದ್ದೀರಿ. ಏನೂ ಇಲ್ಲ ಸರ್ ಲೈಫಲ್ಲಿ, ಫುಲ್ ಝೀರೋ ಸರ್. ಏನೂ ಇಲ್ಲ. ಈಗ ನಾಳೆ ಊಟ ಮಾಡೋಕ್ಕೂ ಇಲ್ಲ, ಆ ಥರ ಆಗ್ಬಿಟ್ಟಿದೆ ಸರ್ ಇವಾಗ. ಕಷ್ಟಪಟ್ಟು ಉದ್ಯಮ ಕಟ್ಕೊಂಡಿದ್ರಿ, ಅದೇ ಜೀವನ ಆಗಿತ್ತು. ಈಗ 1.5 ಕೋಟಿ ರೂಪಾಯಿ ನಷ್ಟ ಅಂದರೆ ನೀವು ಮತ್ತೆ ಮೊದಲಿಂದ ಜೀವನ ಕಟ್ಕೋಬೇಕು. ಹೌದು ಸರ್. ನಾವು ಲೈಕ್ 20 ವರ್ಷ ಬ್ಯಾಕ್ ಹೋದಂಗೆ ಆಯಿತು ಸರ್. ಈಗ 20 ವರ್ಷ ಹಿಂದೆ ಹೋದಂಗೆ ಆಯಿತು ಇವಾಗ ಸರ್. ನಮ್ಮದು ಇದಕ್ಕೂ ಏನು ಸಂಬಂಧ ಇಲ್ಲ. ನಮ್ಮ ಪಾಡಿಗೆ ನಾವು ಲೈಕ್ ವ್ಯಾಪಾರ ಮಾಡ್ಕೊಂಡು ಇದ್ವಿ. ಬಟ್ ಇದು ನಮ್ಮ ಅಂಗಡಿಗೆ ಇದು ಲೈಕ್ ಟಾರ್ಗೆಟ್ ಮಾಡಿ ಯಾಕೆ ಇವ್ರು ಸುಟ್ಟಾಕಿದ್ರು, ಏನಾಯಿತು ದೇವ್ರಿಗೆ ಗೊತ್ತು ಸರ್. ಯಾಕಾಯಿತು ಇದೆಲ್ಲ? ಮನೆಯವ್ರಿಗೆಲ್ಲ ಗೊತ್ತಾ ಸರ್ ಏನಾಗಿದೆ ಅಂತ? ಎಲ್ಲರಿಗೂ ಗೊತ್ತು ಸರ್. ಎಲ್ಲ ಪಾಪ ರಾತ್ರಿಯಿಂದ ಅಳ್ತವ್ರೆ ಸರ್. ನಾವು ಸರ್ ಬಂದು ನಮ್ಮ ಟ್ರೈ ಮಾಡಿದ್ವಿ ಸರ್. ಈಗ ನಾವು 100 ಜನಕ್ಕೆ 2-3 ಜನ ಬಂದು ಏನು ಮಾಡೋಕ್ಕಾಗುತ್ತೆ ಸರ್? ಏನು ಮಾಡೋಕ್ಕಾಗಲ್ಲ. ಈಗ ನಾವು ಇದ್ರೆ ನಾವು ಉಳಿತಾ ಇರಲಿಲ್ಲ ಅಂತ ಅನಿಸ್ಬಿಡ್ತು ಸರ್. ಆ ಮೂಮೆಂಟ್ಗೆ ನಮಗೆ ನೈಟ್ ನಾವು ಇಲ್ಲಿಗೆ ಬಂದಾಗ ನಾವು ಇರ್ತೀವೋ ಇಲ್ವೋ ನಮಗೆ ಹೊಡೆದ್ಬಿಡ್ತಾರೆ, ನಮ್ಮನ್ನೇ ಸಾಯಿಸ್ಬಿಡ್ತಾರೆ, ಅಷ್ಟು ಭಯ ಆಗೋಗಿತ್ತು ಸರ್. ಅದಕ್ಕೆ ಹೊಂಟೋದ್ವಿ. ನಾವು ತುಂಬ ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ ಸರ್. 1.5 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂದರೆ ನೀವೇ ಊಹೆ ಮಾಡ್ಕೋಬೇಕು ಯಾವ ರೀತಿ ಅವರ ಪರಿಸ್ಥಿತಿ ಇರ್ತದೆ ಅಂತ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.